ಎಫ್ಎಸ್ಎಲ್ ವರದಿ ಬರುವ ತನಕ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಸ್ಥಗಿತವಾಗಲಿದೆ. ವಿಧಿವಿಜ್ಞಾನದ ವರದಿ ಬರೋವರೆಗೂ ಎಸ್ಐಟಿ ಕಾರ್ಯ ಸ್ಥಗಿತಗೊಂಡಿದೆ. ದೂರುದಾರ ಅನಾಮಿಕನಿಗೆ ರಕ್ಷಣೆ ನೀಡುವುದಕ್ಕಾಗಿ ಆತನನ್ನ ವಿ ಅಂತ ನಾಮಕರಣ ಮಾಡಲಾಗಿದೆ. ಮಹಿಳಾ ಆಯೋಗದ ಪತ್ರದ ಮೇರೆಗೆ ಎಸ್ಐಟಿ ರಚನೆಯಾಗಿದೆ. ಈವರೆಗೂ ತನಿಖಾ ವರದಿ ಬಂದಿಲ್ಲ. ಹೀಗಾಗಿ ಅಗತ್ಯ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ. ಪ್ರಕರಣದ ಬಗ್ಗೆ ಈ ಕುರಿತಾಗಿ ನಿನ್ನೆ ಸದನದಲ್ಲಿ ಉತ್ತರವನ್ನ ನೀಡಿದ್ರು ಗೃಹ ಸಚಿವ ಪರಮೇಶ್ವರ್. ಎಫ್ಎಸ್ಎಲ್ ವರದಿ ಬರುವ ತನಕ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಸ್ಥಗಿತವಾಗಿದೆ. ವಿಧಿವಿಜ್ಞಾನದ ವರದಿ ಬರೋವರೆಗೂ ಎಸ್ಐಟಿ ಕಾರ್ಯವನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ದೂರುದಾರ ಅನಾಮಿಕನ ರಕ್ಷಣೆಗಾಗಿ ಆತನನ್ನ ವಿ ಅಂತ ನಾಮಕರಣ ಮಾಡಲಾಗಿದೆ. ಮಹಿಳಾ ಆಯೋಗದ ಪತ್ರದ ಮೇರೆಗೆ ಎಸ್ಐಟಿ ರಚನೆ ಆಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಗಳೂರು ಜಿಲ್ಲೆಯ ಪ್ರತಿನಿಧಿ ಶಂಶೀರ್ ಬುಡೋಳಿ. ಶಂಶೀರ್, ಇನ್ನು ನಿನ್ನೆ ಸದನದ ಬಗ್ಗೆ ತೀವ್ರ ಕುತೂಹಲ ಇತ್ತು, ಯಾಕಂದ್ರೆ ಅಲ್ಲಿ ಧರ್ಮಸ್ಥಳ ವಿಚಾರವಾಗಿ ಗೃಹ ಸಚಿವರು ಮಾತನಾಡಿದ್ರು. ಇನ್ನು ಬಿಜೆಪಿ ನಾಯಕರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಎಫ್ಎಸ್ಎಲ್ ವರದಿ ಬರೋವರೆಗೂ ಕೂಡ ಶೋಧ ಕಾರ್ಯ ಸ್ಥಗಿತ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಅನಾಮಿಕನ ವಿಚಾರಣೆ ಕೂಡ ನಡೆದಿರುವಂತದ್ದು. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಸಿಂಚನ, ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸದನದಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಒಂದು ಮಹತ್ವದ ಹೇಳಿಕೆಯನ್ನ ನೀಡಿರುವಂತದ್ದು. ಅಂದ್ರೆ ಎಫ್ಎಸ್ಎಲ್ ವರದಿ ಅಂದ್ರೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬರುವವರಿಗೂ ಗುಂಡಿ ಅಗೆಯುವ ಕಾರ್ಯವನ್ನ ಸ್ಥಗಿತ ಮಾಡೋಕೆ ನಿರ್ಧಾರ ಮಾಡಲಾಗಿದೆ ಎಂಬ ಮಾಹಿತಿಯನ್ನ ನಿನ್ನೆಷ್ಟೇ ಸದನದಲ್ಲಿ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಯಾಕಂದ್ರೆ ವಿಧಾನಸಭೆಯಲ್ಲಿ ಧರ್ಮಸ್ಥಳ ಗ್ರಾಮ ಪ್ರಕರಣದ ಕುರಿತು ಬಹಳಷ್ಟು ಚರ್ಚೆ ಕೂಡ ನಡೆಸಿತ್ತು. ಅಲ್ಲದೆ ಈ ಧರ್ಮಸ್ಥಳ ಕೇಸಿನ ಬಿರುಸಿನ ಚರ್ಚೆಯಲ್ಲಿ ಹಲವಾರು ಅಭಿಪ್ರಾಯ ಭೇದಗಳು, ಹಲವಾರು ಚರ್ಚೆಗಳು ಕೂಡ ನಡೆದಿತ್ತು. ಇದೇ ವೇಳೆ ಉತ್ತರ ನೀಡಿದಂತಹ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಧರ್ಮಸ್ಥಳ ಗ್ರಾಮ ಪ್ರಕರಣದ ಕುರಿತು ಹಲವಾರು ಮಾಹಿತಿಗಳನ್ನ ನೀಡಿದ್ದು, ಎಸ್ಐಟಿ ಯಾರದೇ ಒತ್ತಡಕ್ಕೆ ಮಣಿಯದೆ ಬಹಳ ಗಂಭೀರ ಮತ್ತು ಈ ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ಇನ್ನೂ ಎಷ್ಟು ಕಡೆ ಅಗೆಯಬೇಕು, ತನಿಖೆ ಮುಂದಕ್ಕೆ ಹೋಗ್ಬೇಕಾ ಅಥವಾ ಬೇಡವಾ ಎಂಬುದನ್ನ ಎಸ್ಐಟಿ ತೀರ್ಮಾನ ಮಾಡುತ್ತೆ, ನಾವು ತೀರ್ಮಾನ ಮಾಡಲ್ಲ. ಈವರೆಗೆ ಸಿಕ್ಕಿರುವ ಅಸ್ಥಿಪಂಜರ, ಮೂಳೆಗಳು, ಮಣ್ಣಿನ ಮಾದರಿಯನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಆ ವರದಿ ಇನ್ನೂ ಬಂದಿಲ್ಲ. ಹೀಗಾಗಿ ವರದಿ ಬರುವವರಿಗೆ ಈ ವಿಚಾರದಲ್ಲಿ ಮುಂದಕ್ಕೆ ಹೋಗದಿರಲು ಎಸ್ಐಟಿ ತೀರ್ಮಾನ ಮಾಡಿದೆ ಎಂಬ ಮಾಹಿತಿಯನ್ನ ಅವರು ನೀಡಿದ್ರು. ಜೊತೆಗೆ ಅತ್ಯಾಚಾರ ಸಂತ್ರಸ್ತೆಯ ಶವ ಊತೆ ಎಂಬ ದೂರು ಬಂದಿತ್ತು. ಜೊತೆಗೆ ಮಹಿಳಾ ಆಯೋಗದ ಪತ್ರದ ಮೇರೆಗೆ ಈ ಎಸ್ಐಟಿ ರಚನೆಯಾಗಿದೆ. ಅಲ್ಲದೆ ಅಜ್ಞಾತ ವ್ಯಕ್ತಿಯಿಂದ ಧರ್ಮಸ್ಥಳ ಠಾಣೆಯಲ್ಲಿ ದೂರು ಕೂಡ ಅಂದ್ರೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಹೀಗಾಗಿ ಎಸ್ಐಟಿ ಮಹಿಳಾ ಆಯೋಗದ ಪತ್ರದ ಮೇರೆಗೆ ಎಸ್ಐಟಿ ರಚನೆ ಆಗಿದ್ದು ತನಿಖೆ ನಡೀತಾ ಇದೆ. ಎಸ್ಐಟಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆ ನಡೆಸ್ತಾ ಇದೆ. ಈವರೆಗೆ ಸಿಕ್ಕಿರುವ ಮಾದರಿ ಎಫ್ಎಸ್ಎಲ್ಗೆ ರವಾನೆಯಾಗಿದೆ ಎಂಬ ಮಾಹಿತಿಯನ್ನ ಸಚಿವ ಪರಮ ಅವರು ಹೇಳಿರುವಂತದ್ದು. ಹೀಗಾಗಿ ತನಿಖಾ ವರದಿ ಸದ್ಯಕ್ಕೆ ಬಂದಿಲ್ಲ. ಹೀಗಾಗಿ ಅಗತ್ಯ ಕಾರ್ಯವನ್ನ ಮೊನ್ನೆ ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ಒಂದು ತಾತ್ಕಾಲಿಕ ಬ್ರೇಕ್ ಕೊಟ್ಟಿರುವಂತದ್ದು. ಆದಿತ್ಯ ಅವರ ರಜೆ ಇತ್ತು, ನಿನ್ನೆ ಕೂಡ ಆಗಿದ್ದಿಲ್ಲ. ಹೀಗಾಗಿ ತನಿಖಾ ವರದಿ ಬರುವವರಿಗೂ ಶೋಧ ಕಾರ್ಯ ನಡೆಯಲ್ಲ ಎಂಬ ಮಾಹಿತಿಯನ್ನು ಅವರು ನೀಡಿರುವಂತದ್ದು. ಹೀಗಾಗಿ ದೂರದಾರ ಯಾರಿದ್ದಾರೆ ಅನಾಮಿಕನಿಗೆ ರಕ್ಷಣೆಯನ್ನ ನೀಡಲಾಗ್ತಿದೆ. ಯಾಕಂದ್ರೆ ಕೆಲವೊಂದು ಬೆದರಿಕೆ ಬೇರೆ ಇರುವಂತದ್ದು. ಹೀಗಾಗಿ ವಿ ಎಂಬ ಆ ಹೆಸರಲ್ಲಿ ಆತನಿಗೆ ನಾಮಕರಣ ಮಾಡಲಾಗಿರುವಂತದ್ದು. ಯಾಕಂದ್ರೆ ದೂರು ನೀಡುವಂತಹ ವ್ಯಕ್ತಿ ಅಜ್ಞಾತ ವ್ಯಕ್ತಿಯಾಗಿದ್ದು, ಅನಾಮಿಕ ಆಗಿದ್ದು. ಯಾಕಂದ್ರೆ ಇದು ಆತನ ಪರಿಚಯ ಅಥವಾ ಹಿನ್ನೆಲೆಯನ್ನ ಬಹಿರಂಗಪಡಿಸದಿರಲು ತನಿಖೆಯ ಹಿನ್ನೆಲೆಯಲ್ಲಿ ರಕ್ಷಣೆ ಹಿನ್ನೆಲೆಯಲ್ಲಿ ಬಹಿರಂಗಪಡಿಸಿಲ್ಲ. ಹೀಗಾಗಿ ತನಿಖೆ ಸರಿಯಾಗಿ ಆಗಬೇಕು, ಸತ್ಯಾಂಶ ಹೊರಗೆ ಬರಬೇಕು. ಆರೋಪ ಸುಳ್ಳು ಎಂದಾದ್ರೆ ಧರ್ಮಸ್ಥಳದ ಬಗ್ಗೆ ಗೌರವ ಹೆಚ್ಚಳಾಗುತ್ತೆ. ಹೀಗಾಗಿ ಈ ರೀತಿಯಾಗಿ ಧರ್ಮಸ್ಥಳ ಗ್ರಾಮ ಪ್ರಕರಣದ ಬಗ್ಗೆ ಪರಮೇಶ್ವರ್ ಅವರು ಉತ್ತರ ನೀಡಿರುವಂತದ್ದು. ಹೀಗಾಗಿ ಮುಂದಿನ ನಡೆ ಕೂಡ ಬಹಳಷ್ಟು ಕುತೂಹಲ ಮೂಡಿಸಿದೆ. ಸಿಂಚನ, ಇನ್ನು ನಿನ್ನೆ ಅನಾಮಿಕ ವ್ಯಕ್ತಿಯ ವಿಚಾರಣೆ ಏನಾದ್ರೂ ನಡೆಸಿದ್ರ ಹೇಗೆ ಅಂತ? ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಈ ಶವ ಹೂತಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಈಗ ಅನಾಮಿಕ ದೂರುದಾರ ಆರಂಭದಲ್ಲಿ ಕೋರ್ಟ್ಗೆ ಸಲ್ಲಿಸಿದ ತಲೆಬುರುಡೆ ಬಗ್ಗೆ ವಿಚಾರಣೆ ಆರಂಭಿಸಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಈ ತಲೆಬುರುಡೆ ತಂದಿದ್ದು ಎಲ್ಲಿಂದ ಅಂದ್ರೆ ಅನಾಮಿಕ ದೂರುದಾರ ಆರಂಭದಲ್ಲಿ ಕೋರ್ಟಿಗೆ ಒಂದು ಸಲ್ಲಿಸಿದ ತಲೆಬುರುಡೆ ಬಗ್ಗೆ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಆ ತಲೆಬುರುಡೆ ಎಲ್ಲಿಂದ ತಂದಿದ್ದು, ಯಾವ ರೀತಿ ತೆಗೆದಿದ್ದು ಎಂಬ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದೆ ಎಂಬ ಮಾಹಿತಿ ಇರುವಂತದ್ದು. ಸಿಂಚನ, ಓಕೆ, ಥ್ಯಾಂಕ್ ಯು ಶಂಶೀರ್ ಬುಡೋಳಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.